ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ಗಣೇಶ ಚೌತಿ ಆಯಿತು ಅಂತೇಳಿ ಅಂದ್ಕೊಳಿಕ್ಕೆ ಹೋಗಬೇಡಿ. ಗಣೇಶ ಚೌತಿ ಸ್ಟಾರ್ಟ್ ಆಗಿದೆ ಅಷ್ಟೇ. ಯಾವಾಗ ಬೇಕಾದರೂ ಮೋದಕ ತಿನ್ನಬೇಕು ಅನಿಸಿದರೆ ನಾವು ಈ ರೀತಿ ಮೋದಕನ ಒಂದ್ಸತಿ ಟ್ರೈ ಮಾಡಿ. ಇದು ಕೆಡ್ತದ ಅನ್ನೋ ಹಾಗಿಲ್ಲ, ಏನೂ ಆಗಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಯಾವುದರಿಂದ ಅಂದರೆ ಹಾಲಿನ ಪುಡಿಯಿಂದ ನಾನಿಲ್ಲಿ ಮಾಡಿದ್ದೀನಿ. ಇವತ್ತು ಮಿಲ್ಕ್ ಪೌಡರಿಂದ ಮೋದಕಗಳನ್ನು ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು 3-4 ಪದಾರ್ಥ ಇದ್ರೆ ಸಾಕು. ನೋಡಿ, ತುಂಬ ಈಸಿಯಾಗಿ ಮನೆಯಲ್ಲೇನ ನಾವು ಈ ಥರ ಮೋದಕಗಳನ್ನು ರೆಡಿ ಮಾಡ್ಕೋಬೋದು. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ 1 ಕಪ್ನಷ್ಟು ಹಾಲಿನ ಪೌಡರನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಇಲ್ಲಿ 1 ಕಪ್ ಏನು ಹಾಲಿನ ಪೌಡರ್ ಹಾಕಿದ್ದೆ, ಈಗ 2 ಹಾಲಿನ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನೋಡಿ, ಒಂದೇ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸಾಕು ನಮಗೆ. ಇದನ್ನೀಗ ಸ್ವಲ್ಪ ಹುರಿತೇನೆ. ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ. ನಾವು ಒಂದು 4-5 ನಿಮಿಷ ಸ್ಲೋ ಉರಿಯಲ್ಲಿ ಸ್ವಲ್ಪ ಪರಿಮಳ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಸ್ಲೋ ಉರಿಯಲ್ಲಿ. ಹೈ ಫ್ಲೇಮ್ ಇಟ್ಟರೆ ಇದಾಗಿಬಿಡುತ್ತೆ, ನಮಗೆ ಸೀದು ಹೋಗುತ್ತೆ, ತಳ ಹಿಡಿಯುತ್ತೆ, ಸೀದು ಹೋಗಿಬಿಡುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ಸ್ಲೋ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ತೀನಿ. ಈಗ ನೋಡಿ, ಇಲ್ಲೀಗ ಇದು ತುಂಬ ಚೆನ್ನಾಗಿ ಹುರಿದಿದೆ, ಈಗ ಫ್ರೈ ಆಗಿದೆ. ಈಗ ಇದಕ್ಕೆ 3/4 ಬೌಲ್ನಷ್ಟು ಹಾಲನ್ನು ಹಾಕ್ತೇನೆ ನಾನು. ಹಾಲು 1 ಬೌಲ್ ಹಾಕಿದರೆ ಜಾಸ್ತಿ ಆಗುತ್ತೆ. ನಾನಿಲ್ಲಿ 3/4 ಬೌಲ್ ಹಾಕಿದ್ದೇನೆ ಇದಕ್ಕೆ. ಇಲ್ಲಾಂದರೆ ಜಾಸ್ತಿ ಆಗಿಬಿಟ್ರೆ ಆ ಟೈಮಲ್ಲಿ ಮತ್ತೆ ಹಾಲಿನ ಪೌಡರನ್ನು ನೀವು ಜಾಸ್ತಿ ಮಾಡ್ಕೋಬೇಕಾಗತ್ತೆ. 2 ಬೌಲಿಗೆ ಇಷ್ಟು ಕರೆಕ್ಟ್ ಆಗುತ್ತೆ. ಈಗ ಮಿಕ್ಸ್ ಮಾಡ್ತೇನೆ. ನೋಡಿ, ಇಲ್ಲಿ ಈ ಥರ ಹಾಲು ಹಾಕಿದ ಮೇಲೆ ಮಿಕ್ಸ್ ಮಾಡಿದ್ದೇನೆ. ಇದಕ್ಕೆ 1 ಬೌಲ್ನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಇಲ್ಲಿಗ. ಇದನ್ನೀಗ ನಾವು ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಕರಗಿದ ಮೇಲೆ ಸ್ವಲ್ಪ ಇದು ನಮಗೆ ತಿಳುವಾಗುತ್ತೆ, ಕುದಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ನಾವು. ನೋಡಿ, ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇದನ್ನು ನಾವು ಗಟ್ಟಿ ಆಗೋವರೆಗೂ ಕುದಿಸ್ಬೇಕಾಗತ್ತೆ. ನಮಗೆ ಕೈಗೆ ಹಿಡಿಲಿಕ್ಕೆ ಬರಬೇಕು. ನಾವು ಇಲ್ಲಿ ತುಪ್ಪ ಹಾಕಿರೋದ್ರಿಂದ ತಳ ಹಿಡಿಯಲ್ಲ, ಅದು ಚೆನ್ನಾಗಿ ಕುದಿಸ್ಕೋಬೇಕು. ಗಟ್ಟಿ ಆಗುವವರೆಗೂ ನಾವು ಕುದಿಸ್ತಾನೆ ಇರಬೇಕಾಗತ್ತೆ ಇದನ್ನು. ಆವಾಗ ನಮಗೆ ಚೆನ್ನಾಗಿ ಬರುತ್ತೆ ಮೋದಕ. ನೋಡಿ, ಇದಕ್ಕೆ ಈಗ ಕುದಿಯುವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಹಾಕ್ತೇನೆ. ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ, ಅದು ಆಪ್ಷನಲ್ಲು. ಇಲ್ಲಿ ಬಾದಾಮಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊತೇನೆ ಎಲ್ಲವನ್ನು. ಮೋದಕ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಲಿನ ಪೌಡರಿಂದ ಮಾಡಿ. ಅಕ್ಕಿ ಹಿಟ್ಟಿನಿಂದ ಮಾಡಲಿಕ್ಕೆ ನಿಮಗೆ ತುಂಬ ಲೇಟ್ ಆಗುತ್ತೆ, ಅಂದರೆ ಈಸಿಯಾಗಿ ನಾವು ಈ ಥರ ಮಾಡ್ಕೋಬೋದು. ನೋಡಿ, ತುಂಬಾ ಈಸಿ ಆಗುತ್ತೆ, ಟೇಸ್ಟ್ನೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮತ್ತೆ ನಾನು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಇಷ್ಟು ಸಾಕು ನಮಗೆ. ಈಗ ಇಲ್ಲಿ ಮಿಕ್ಸ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ತುಪ್ಪ ಎಲ್ಲ ಹೊಂದೋ ರೀತಿ. ನೋಡಿ, ಈಗ ರೆಡಿಯಾಗಿದೆ. ಇದನ್ನು ಒಂದು ಅರ್ಧ ಗಂಟೆ ಆರಲಿಕ್ಕೆ ಬಿಟ್ಬಿಡ್ತೇನೆ ನಾನು. ಆರಬೇಕಿದು, ನಮಗೆ ಕೈಗೆ ಮುಟ್ಟುವಷ್ಟು ಆರಬೇಕು. ಈಗ ಇದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನ ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಇಟ್ಬಿಡ್ತೇನೆ. ಹಾಗಾಗಿ ಈಗ ಈ ಥರ ಗಟ್ಟಿಯಾಗಿದೆ. ಇಲ್ಲಿ ನಾನು ಪಿಸ್ತಾನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಚೆಂದ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಇಲ್ಲಿ ಈ ಥರ. ಈಗ ನೋಡಿ, ಕೈಗೆ ಮುಟ್ಟುವಷ್ಟಿದೆ. ಇಷ್ಟಾದರೆ ಸಾಕು ನಮಗೆ. ಈ ಥರ ಏನು ಮೋದಕ ಮೋಲ್ಡ್ ಬರುತ್ತಲ್ಲ, ಮೋಲ್ಡ್ ಒಳಗಡೆ ಹಾಕ್ತೇನೆ. ನೋಡಿ, 2 ಕಡೆ ಈ ಥರ ಹಾಕಿದ ಮೇಲೆ ಇದನ್ನು ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿ ಇದರೊಳಗಡೆ ಕರೆಕ್ಟಾಗಿ ನಾವು ಇದನ್ನು ಮಾಡಬೇಕಾಗತ್ತೆ. ನೋಡಿ, ಈ ಥರ. ನೋಡಿ, ಈ ಥರ ಕರೆಕ್ಟಾಗಿ ಫಿನಿಶ್ ಮಾಡಿಕೊಂಡು ನೀಟಾಗಿ ಇಲ್ಲಿ ಬಂದಿರೋವಂಥದ್ದೆಲ್ಲ ತಕ್ಕೊಂಬಿಡಿ ನೀಟಾಗಿ. ಈಗ ಮೋಲ್ಡಿಂದ ವಾಪಸ್ ತೆಗಿತೀನಿ. ನೋಡಿ, ಈಗ ಮೋದಕ ರೆಡಿ ಆಯಿತು. ನೋಡಿ, ಇದರದ್ದಿದು ಹಾಲಿನ ಪೌಡರ್ದು ಮೋದಕ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದೇ ಥರ ಈಗ ಎಲ್ಲವನ್ನು ಮಾಡಿಟ್ಕೋತೀನಿ. ನೋಡಿ, ಹಾಲಿನ ಪೌಡರ್ದು ಮೋದಕ ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ. ಸೂಪರ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಎಷ್ಟು ಗಟ್ಟಿಯಾಗಿ ಎಷ್ಟು ಇದು ಆಗಿದೆ. ಒಂದು ಸ್ವಲ್ಪನಾದರೂ
ಏನು ಇದು ಒಂದ್ಸಲ ನೀರು ಥರ ಆಗಲ್ಲ, ಅಷ್ಟು ಗಟ್ಟಿಯಾಗಿ ನೋಡಿ, ನಿಮಗೆ ಗೊತ್ತಾಗ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ. ವಾವ್, ನಾವು ಸೇಮ್ ಹಾಲಿನ ಪೌಡರಿಂದ ಏನು ಇದು ಮಾಡಿರ್ತೀವಿ, ಪೇಡೆ ಎಲ್ಲ ಮಾಡಿರ್ತೀವಿ, ಆ ಥರ ಆಗುತ್ತೆ. ಟೇಸ್ಟ್ ಮಾತ್ರ ಸೂಪರು. ಈ ಥರನೂ ಒಂದು ಸತಿ ಮೋದಕನ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ.